ಜೀವನದ ಕಟು ಸತ್ಯ ಏನಪ್ಪ ಅಂತಂದ್ರೆ, ಪ್ರವಾಹ ಬಂದಾಗ ಭಯಂಕರವಾದ ನೀರು ರಭಸವಾಗಿ ಹೊಡ್ಕೊಂಡು ಹೋಗೋವೆಲ್ಲ ಹೊಡ್ಕೊಂಡು ಹೊರಟೋಗ್ಬಿಡ್ತದೆ. ದೊಡ್ಡ ದೊಡ್ಡ ಮನೆಗಳು, ಮರಗಳು, ನೀರು ಬರೋ ವಿಧಾನನೇ ಹಾಗೆ. ನೋ ಕಂಟ್ರೋಲ್. ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಮೊದಲೇ ಪ್ಲಾನ್ ಆಗಿ ಏನಾದರೂ ಕಟ್ಟಿದ್ರೆ ಮಾತ್ರ ಇರುತ್ತೆ. ಬಿಟ್ಟರೆ ಅದರ ಫ್ಲೋನ ತಡೆಯೋದಕ್ಕೆ ಎಲ್ಲಿ ಡೌನ್ ಇದೆ ಆ ಕಡೆ ಹೋಗ್ತಾ ಇರ್ತದೆ ನೀರು. ಆದರೆ ಅಂತಹ ನೀರಿನಲ್ಲಿ ಅಷ್ಟು ರಭಸವಾಗಿ ಬರ್ತಾ ಇರ್ತಕ್ಕಂಥ ಜಾಗದಲ್ಲಿ ನೋಡಿ, ಬಲವಾಗಿ ಬೇರಿರೋ ಒಂದು ಹುಲ್ಕಡ್ಡಿ ಅಲ್ಲಾಡ್ಕೊಂಡು ನಿಂತಿರ್ತದೆ. ಬಲವಾಗಿ ಬೇರಿರ್ತಕ್ಕಂಥ ಒಂದು ಹುಲ್ಕಡ್ಡಿ ಅಂಥ ರಭಸವಾದ ನೀರಲ್ಲೂ ಕೂಡ ಏನು ಮಾಡ್ತೀಯ ಮಾಡ್ಕೊ. ಅದರ ಅರ್ಥ ವಿಧಿ. ಆ ಹುಲ್ಲುಕಡ್ಡಿಯನ್ನು ಆ ಜಾಗದಲ್ಲಿ ಸೃಷ್ಟಿ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು ಯಾರು? ಭಗವಂತ. ಸೊ ನಿಮಗೇನು ಅರ್ಥ ಆಯಿತೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಎಷ್ಟೇ ರಭಸವಾದ ಮಳೆ, ನೀರು, ಪ್ರವಾಹ ಅದರಲ್ಲಿ ಕೊಚ್ಕೊಂಡು ಹೋಗ್ತಕ್ಕಂಥದ್ದು, ಇದೆಲ್ಲ ಜೀವನದಲ್ಲಿ ನಿರಂತರವಾಗಿ ನಡೀತಕ್ಕಂಥದ್ದು. ಜೀವನ ಅಂದರೆ ಹಾಗೆ, ಬರೀ ಪ್ರವಾಹವನ್ನೇ ನೋಡೋದಲ್ಲ. ಇಲ್ಲಿ ಹುಟ್ಟು ಸಾವಿನ ಪ್ರವಾಹ ಕೂಡ ನಿರಂತರವಾಗಿ ಅದು ಹೋಗ್ತಾ ಇರ್ತದೆ. ಅದರಲ್ಲಿ ಬಲವಾಗಿ ನಿಂತ್ಕೊಳ್ಳೋದು ಅಂಥದ್ದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಸೊ ಇಲ್ಲಿ ಹುಲ್ಲನ್ನು ಕಡಿಮೆಯಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಪ್ರವಾಹವನ್ನು ಅಲ್ಲಗೆಳೆಯೋದಕ್ಕೂ ಸಾಧ್ಯ ಇಲ್ಲ. ಸೊ ನೀವೆಲ್ರಿಗೂ ಕೂಡ ಇದರಿಂದ ಏನು ಅರ್ಥ ಆಯಿತು, ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಯ ಕೊಟ್ಟು ಕೇಳಿ ನೋಡಿ. ಕೀಪ್ ಆನ್ ವಾಚಿಂಗ್. ಇಷ್ಟ ಮಿತ್ರವೃಂದ. ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಇನ್ನಷ್ಟು ಹೊಸತನದ ವಿಚಾರಗಳನ್ನು ನೆನಪು ಮಾಡಿಕೊಳ್ತಾ, ಒಂದಷ್ಟು ಅನುಭವದ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಾನು ಸದಾ ತಯಾರಿದ್ದೀನಿ. ಅನಂತರದಲ್ಲಿ ಮತ್ತೆ ಹೇಳ್ತೇನೆ, ನನ್ನ ಯಾವುದೇ ವಿಡಿಯೋಗಳನ್ನು ಕೂಡ ಯಾರನ್ನೋ ಉದ್ದೇಶಿಸಿ ಹೇಳ್ತಕ್ಕಂಥದ್ದಲ್ಲ. ನಾನು ನನ್ನ ಜೀವನದಲ್ಲಿ ನಾನೇನು ನೋಡಿದ್ದೇನೆ ಅದನ್ನೆಲ್ಲ ಕೂಡ ಒಂದು ಸಿಂಪ್ಲಿಫೈ ಮಾಡಿ ಒಂದು ವಿಡಿಯೋಗಳು ನನಗೆ ಗೊತ್ತಿರ್ತಕ್ಕಂಥದ್ದು ಹೇಳ್ಕೊಂಡು ಹೋಗ್ತಾ ಇರ್ತೇನೆ. ಕೆಲವು ತಪ್ಪುಗಳಿರ್ತದೆ, ಅದು ಅರ್ಥ ಆಗದ ತಪ್ಪುಗಳ, ಅಥವಾ ಎಲ್ಲೋ ಹೇಳುವ ಬರದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಇರ್ಬೋದು. ಬಟ್ ಉದ್ದೇಶ ಒಂದೇ, ಕಲಿಯೋರಿಗೆ ಕಲಿಕೆ ಇರ್ತದೆ. ಮನೋರಂಜನೆ, ಐ ಆಮ್ ರೆಡಿ ಟು ಎಂಟರ್ಟೈನ್. ಮನೋರಂಜನೆ ಬೇಕು ಅನ್ನೋರಿಗೆ ಯು ಕ್ಯಾನ್, ಅದಕ್ಕೇನೋ ಅಡ್ಡಿ ಆತಂಕ ಇಲ್ಲ. ಬಟ್ ಅಟ್ ದ ಎಂಡ್ ನಾವೇನು ತಿಳ್ಕೊಂಡ್ವಿ ಅನ್ನೋದಕ್ಕೆ ಬಹಳ ಪ್ರಾಮುಖ್ಯತೆ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಕೀಪ್ ಆನ್ ವಾಚಿಂಗ್. ISTA, ಇಷ್ಟ. ISTA ಅರ್ಥ ಮಾಡ್ಕೊಳ್ಳಿ. ISTA ಇಷ್ಟ. ಪಣೀಂದ್ರ. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ.